ಬೈತಾರೆ ಅಂದ್ಬಿಟ್ಟು ನಾನು ಬ್ಲಾಗ್ ಶುರು ಮಾಡಿದ್ದೀನಿ ಆಲ್ರೆಡಿ. ಅದು ಹಾರ್ತು ಯಾವ ಲೆವೆಲ್ಗೆ ಅರ್ತು ಅಂದರೆ ಗೈಸ್ ಇದು ಯಾರಿಗೋ ಗಿಫ್ಟ್ ಕೊಡೋಕೆ ತಂದಿರೋದು. ಆ ಬಿದ್ದಾಗ ಹೆಂಗಾಯ್ತು ಅಂತ ಹೇಳಿದ್ರೆ ತಲೆ ಎಲ್ಲ ಜೂಮ್ ಅಂದ್ಬಿಡ್ತು ನನಗೆ. ಹಾಂ ಗೈಸ್ ತಾತ ಈಸ್ಕೊಂಡು ಚೂಟು ಕಮಾನ್ ತಾತ. ರಬ್ಬರ್ ಬ್ಯಾಂಡ್ ತೊಗೊಂಡು ಸಾಮಾನು ಗಂಟು ಹಾಕ್ಬಿಡ್ತೀನಿ. ಕಾಸ್ಟ್ಲಿ ಆಯ್ತು ಅಷ್ಟೇ ಗೈಸ್, ಇನ್ನೇನಿಲ್ಲ. ಚೆನ್ನಾಗೈತೆ, ಕಾಸ್ಟ್ಲಿ ಆಯಿತು. ಗೈಸ್ ಸಕ್ಕತ್ತಾಗಿ ಹೇಳಿದ್ರು. ಎಲ್ಲಿ ನಿಮ್ಮ ವೈಫ್ ಅಂದರೆ ಇವತ್ತು ಅವರೆಲ್ಲ ಆಚೆ ಬರಬಾರ್ದು. ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಂದು ಹೊಸ ವ್ಲಾಗ್ ಎಲ್ರಿಗೂ ಸುಸ್ವಾಗತ ಗೈಸ್. ಇವತ್ತಿನ ವ್ಲಾಗ್ ನಾನು ಶುರು ಮಾಡ್ತಾ ಇರೋದು ಪಾರ್ಕಿಂದ. ಸೊ ದಿನ ಮನೇಲೇ ವ್ಲಾಗ್ ಶುರು ಮಾಡಿ ಟೆನ್ಷನ್ ಆಗ್ಬಿಡ್ತು. ಇವತ್ತು ಲೇಟಾಗಿದ್ದೆ, ಅದಕ್ಕೋಸ್ಕರ ಓಡ್ ಬರೋಷ್ಟರಲ್ಲಿ ಲೇಟ್ ಆಗೋಯ್ತು. ಸೊ ನೋಡಿ ಅವ್ರು ಬೈತಾರೆ ಅಂದ್ಬಿಟ್ಟು ನಾನು ವ್ಲಾಗ್ ಶುರು ಮಾಡಿದ್ದೀನಿ ಆಲ್ರೆಡಿ. ಹೌದಾ, ಅಷ್ಟೇ ತಾನೇ ಬಿಡಿ, 2 ರೌಂಡ್ ತಾನೆ. ಏನಾಯ್ತು ಗೊತ್ತಾ, ವೈಫೈ ಹೋಗ್ಬಿಟ್ಟೈತೆ ಮನೇಲಿ. ವೈಫೈ ಹೋಗ್ಬಿಟ್ರೆ ಏನೂ ವರ್ಕ್ ಆಗೋಲ್ಲ ನಮ್ಮ ಮನೇಲಿ. ಗಿಲಾರಮ್ ಎಲ್ಲ ಅಲೆಕ್ಸ್ ಎಲ್ಲ ಮಲ್ಕೊಂಬಿಟ್ಟೈತೆ. ನಾನು ಎಲ್ಲ ಎದ್ದದು ಹೆಂಗೆ ತಲೆ ಕೊಟ್ಟನೋ ಗೊತ್ತಿಲ್ಲ, ಮಲ್ಕೊಂಬಿಟ್ಟಿದ್ದೀನಿ ಮತ್ತೆ 5:30ಗೆ. ಆಮೇಲೆ ನಮ್ಮ ಹುಡುಗ ಯಾರೋ ಒಬ್ಬ ಫೋನ್ ಮಾಡ್ದ, ಅವನು ಇಲ್ಲ ಅಂದಿದ್ರೆ ನಾನು ಮಲ್ಕೊಂಡೇ ಬಿಟ್ಟಿರ್ತಿದ್ದೆ, ಮತ್ತೆ ಮಾಡ್ದಾಗ ಇದ್ದಿರುವೆ. ಆಗ ಹೆಚ್ಚಾಗೋಯ್ತು, ಏನಪ್ಪ ಇದು 6 ಕಾಲು ಆಗ್ಬಿಟ್ಟೈತಲ್ಲ, 5:30 ಅಂದ್ಬಿಟ್ಟು ಎದ್ದು ಟಕ್ಕಂತ ರೆಡಿಯಾಗಿ ಒಂದು 10-15 ಮಿನಿಟ್ಸ್ಗೆ ಇವತ್ತು ಎಲ್ಲ ಕೆಲಸಗಳು ಮುಗಿಸ್ಕೊಂಡು ಟಕ ಅಂತ ಓಡ್ ಬಂದ್ಬಿಟ್ಟೆ. ಸೊ ಹೌಸ್ ದ ಬಾಡಿ ಫೀಲಿಂಗ್? ಯಪ್ಪ, ಅಯ್ಯೋ ಪೇನಾ. ಅದೇನಾಯ್ತು ಗೊತ್ತಾ, ಕ್ರಿಕೆಟ್ ಆಡಿದ್ವಲ್ಲ, ಕ್ರಿಕೆಟ್ ಆಡಿ ಬೌಲಿಂಗ್ ಮಾಡಿದ್ವಲ್ಲ, ಇಲ್ಲಿ ಪೇನ್ ಸ್ಟಾರ್ಟ್ ಆಯ್ತು. ಅಲ್ಲಿಂದ ಫುಲ್ಲು, ಅಲ್ಲಿಂದ ನೆಕ್ಸ್ಟ್ ಸ್ಕೇಟಿಂಗ್ ಹೋದ್ವಿ. ಅಲ್ಲಿ ಹಣ್ಣು. ಎಷ್ಟು ಸರಿ ಬಿದ್ರಿ? ನಾನು ಒಂದ್ಸಲ ಬಿದ್ದೆ. ಬೀಳ್ತಾನೆ ಇದ್ರಿ, ನಾನು ನೋಡ್ದಾಗೆಲ್ಲ ಒಂದ್ಸರಿ ಬಿದ್ದೆ ಅಂತೆ. ಕೌಂಟ್ ಮಾಡಿಲ್ಲ. ಬ್ಯಾಕಿಗೆ ಒಂದ್ಸಲ ಬಿದ್ದೆ, ಸರಿಯಾಗಿ ನೋವಾಯ್ತು ನೋಡಿ. ನಾನು ಬ್ಯಾಕಿಗೆ 3-4 ಸರಿ ಬಿದ್ದೆ. ಆ ಬಿದ್ದಾಗ ಹೆಂಗಾಯ್ತು ಅಂತ ಹೇಳಿದ್ರೆ ತಲೆ ಎಲ್ಲ ಜೂಮ್ ಅಂದ್ಬಿಡ್ತು ನನಗೆ. ಸ್ವಲ್ಪ ಕುಷನ್ ಜಾಸ್ತಿ ಅಲ್ವಾ ನಂದು, ಅರ್ಥ ಆಯ್ತು ಅನ್ಸುತ್ತೆ. ಅಯ್ಯೋ ಆನ್ ಆಫ್ ಮಾಡ್ಕೊಂಡು ವಾಕ್ ಮುಗಿಸೋಣ ಇವತ್ತು. 1 hour later. ಓಕೆ ಗೈಸ್, ವಾಕಿಂಗಿಂದ ಬಂದಿದ ತಕ್ಷಣ ಸಣ್ಣ ಪುಟ್ಟ ಕೆಲಸಗಳೆಲ್ಲ ಮುಗಿಸಿ ಸ್ಮೂತಿ ಕುಡಿದು ರೆಡಿಯಾಗಿ ಇವಾಗ ಜಿಮ್ ಕಡೆ ಹೋಗ್ತಾ ಇದ್ದೀನಿ. ಸೊ ಇವಾಗ ಜಿಮ್ಗೆ ಹೋಗಿ ಬಂದು ಅದಾದಮೇಲೆ ಸ್ವಲ್ಪ ಶೂಟ್ ಇದೆ, ಶೂಟ್ ಮುಗಿಸಿ ಶೂಟ್ ಆದಮೇಲೆ ಮತ್ತೆ ಕಾಸ್ಟ್ಯೂರ್ ಹತ್ರ ಹೋಗಬೇಕು, ಒಂದು ಔಟ್ಫಿಟ್ ಡಿಸೈನ್ ಮಾಡಿಸ್ತಾ ಇದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ ನಾನು ನಾಳೆ ತಿರುಪತಿಗೆ ಹೋಗ್ತಾ ಇದ್ದೀನಿ ಗೈಸ್, ಅದಕ್ಕೋಸ್ಕರ ಒಂದು ಔಟ್ಫಿಟ್ ಡಿಸೈನ್ ಮಾಡಿಸಿದ್ದೀನಿ. ಹೋಗಿ ಅದನ್ನು ಕಲೆಕ್ಟ್ ಮಾಡಿಕೊಂಡು ಅದನ್ನೆಲ್ಲ ಸ್ವಲ್ಪ ಚೆಕ್ ಮಾಡಿಕೊಂಡು ಅದಕ್ಕೆ ಪಂಚೆ ತೊಗೊಂಡು ಅಲ್ಲಿಂದ ವಾಪಸ್ ಮನೆಗೆ ಬಂದು ಅಲ್ಲಿಂದ ರಾಮನಗರ್ಗೆ ಹೋಗಿ ರಾಮನಗರಲ್ಲಿ ನಮ್ಮ ಅಮ್ಮನ ವಿಸ್ಕಿನ ಎಲ್ಲರನ್ನೂ ಪಿಕ್ ಮಾಡ್ಕೊಂಡು ನಮ್ಮ ತಂಗಿನೆಲ್ಲ ವಾಪಸ್ ಬೆಂಗಳೂರಿಗೆ ಕರ್ಕೊಬಂದು ಅದಾದಮೇಲೆ ಸ್ವಿಮ್ಮಿಂಗ್ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಇದೆಲ್ಲ ಟೈಮ್ ಆದರೆ ಮಾಡ್ತೀನಿ. 100% ಅಟ್ಲೀಸ್ಟ್ ರಾಮನಗರ್ಗೆ ಹೋಗಿ ನಮ್ಮ ಅಮ್ಮನ ವಾಪಸ್ ಕರ್ಕೋವರೆಗೂ ಮಾಡಲೇಬೇಕು, ಅದು ನನ್ನ ಜವಾಬ್ದಾರಿ. ಅದಾದಮೇಲೆ ಸ್ವಿಮ್ಮಿಂಗು ನೋಡೋಣ ಟೈಮ್ ಇದ್ದರೆ. ಇಲ್ಲ ಅಂತ ಹೇಳಿದ್ರೆ ತಿರುಪತಿಯಿಂದ ಬಂದಮೇಲೆ ವಾಪಸ್ ಶುರು ಮಾಡೋಣ ಅಂತ ಹೇಳ್ತಾ ಇವಾಗ ಮುಂದಕ್ಕೆ ಏನು ಕೆಲಸ ಇದೆ ನೋಡೋಣ ಬನ್ನಿ. ಸೊ ಫುಲ್ ಎಲ್ಲ ಪ್ಯಾಕ್ ಮಾಡಿಟ್ಟಿದ್ದೀನಿ, ಅದನ್ನು ಬಟ್ಟೆ ಐರನ್ನು ಕೊಡಬೇಕು ಆ್ಯಂಡ್ ಜಿಮ್ ಬ್ಯಾಗ್ ಎತ್ಕೊಂಡು ಇವಾಗ ಫಸ್ಟ್ ಜಿಮ್ ಕಡೆ ಹೋಗೋಣ. ಟೈಮ್ ಆಗ್ಬಿಟ್ಟಿದೆ, ನಮ್ಮ ಟ್ರೈನರ್ ವೆಯ್ಟ್ ಮಾಡ್ತಾ ಇದ್ದಾರೆ ನನಗೋಸ್ಕರ. ಕಮ್ ಆನ್ ಲೆಟ್ಸ್ ಗೋ. ಲಾಗಿಂಗ್ ಇಂಟು ಜಿಮ್. ಹಾಂ ಸುಜಿತ್ ಗೌಡ್ರು ಗೈಸ್, ಲಿಟ್ರಲಿ ಐ ಆಮ್ ಲವಿಂಗ್ ದಿಸ್ ವೈಬ್ ಅಂದ್ಕೊಳ್ಳಿ. ಒಂಥರ ಚೆನ್ನಾಗೈತೆ. ಇಷ್ಟು ದಿವಸ ಬೇರೆ ಲೆಕ್ಕ, ಇವಾಗ ಬೇರೆ ಲೆಕ್ಕ. ಹಬ್ಬ ಎಷ್ಟು ಬೇರ್ತಾ ಇದ್ದೀನಿ, ಎಷ್ಟು ಸುಸ್ತಾಗ್ತಾಯಿದೆ. ಆದರೂ ಮಾಡಲೇಬೇಕು ಅಂತ ಫಿಕ್ಸ್ ಆಗಿದ್ದೀನಲ್ಲ. ಒಂದು ಸೆಕೆಂಡ್, ಇದು ನಾನೇನಾ ಇದು ಅಂತ ಅನಿಸುತ್ತೆ. ಹಾಂ ಬನ್ನಿ, ನಮ್ಮ ಟ್ರೈನರ್ ಮುಖ್ಯರ್ತಾರೆ, ಇದು ಹೆಲ್ಪ್ ಮಾಡೋಣ. A few moments later. ಓಕೆ ಗೈಸ್, ಅಂತೂ ಇಂತೂ ಇವತ್ತು ವರ್ಕೌಟ್ ಮುಗಿಸಿದೆ. ಫುಲ್ ಅಂದರೆ ಫುಲ್ಲು ನೆಕ್ಸ್ಟ್ ಲೆವೆಲ್ ಪಂಪ್ ಅಂದ್ಕೊಳ್ಳಿ. ತಲೆ ಕೂದಲು ನೋಡಿ ಬೇವತಿ ಹೆಂಗಾಗ್ಬಿಟ್ಟಿದ್ದೀನಿ. ಬನ್ನಿ ಬ್ರೋ, ಚೆಕ್ಔಟ್ ಆಯ್ತು ನಂದು, ಓಡೋದಷ್ಟೇ ಬಾಕಿ. ಫಾಗ್ ಮಿಷಿನ್ ತೋರಿಸ್ತೀನಿ ಬನ್ನಿ ಗೈಸ್. ಇದು ನಮ್ಮ ವೆಡ್ಡಿಂಗ್ಸ್ಗಳಿಗೆ ಬೇಕು ಶೂಟ್ ಮಾಡೋಕ್ಕೆ ಅಂತೇಳಿ ಬಂದಿದೆ ನೋಡಿ. ಹಿಂಗೆ ಓಪನ್ ಮಾಡೋಣ ಬನ್ನಿ. ಹಿಂಗೆ ಹಾಕ್ಬೇಕು ಗೈಸ್ ಇದನ್ನು ಫಸ್ಟು. ಟೈಟ್ ಆಯಿತು. ಟೈಟ್ ಆದಮೇಲೆ
ಎಲ್ಲ ಹಾಕ್ಬೇಕು ಕಮ್ಮಿ ಆಯ್ತಾ? ಹೀಟ್ ಆಗ್ತಾ ಇದೆಯಾ? ಓ ಇದು ಆನ್ ಮಾಡಿಬಿಡ್ಬೇಕೇನೋ 3 ನಿಮಿಷ ಬರೋದು. ಓಕೆ ಗೈಸ್, ಎಲ್ಲ ಕೆಲಸ ಮುಗಿಸ್ಕೊಂಡು ಊಟ ಎಲ್ಲ ಮುಗಿಸಿ ಶೂಟ್ ಎಲ್ಲ ಮುಗಿಸಿ ಇವಾಗ ನಾನೆಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ಕಾಸ್ಚೂರ ಕಡೆಗೆ. ಸೊ ಬನಶಂಕರಿ ಸೈಡ್ಗೆ ಹೋಗಿ ನಾನು ನಾಳೆ ತಿರುಪತಿಗೆ ಹೋಗ್ತಾ ಇದ್ದೀನಲ್ಲ, ಸೊ ಅದಕ್ಕೆ ಒಂದು ಔಟ್ಫಿಟ್ನ ಡಿಸೈನ್ ಮಾಡಿಸಿದ್ದೆ, ಅದನ್ನು ಈಸ್ಕೊಂಬರೋಣ, ಕಲೆಕ್ಟ್ ಮಾಡೋಣ ಅಂತೇಳಿ ಹೋಗ್ತಾ ಇದ್ದೀನಿ. ಸೊ ಬನ್ನಿ ಹೋಗೋಣ. ಕಾಸ್ಚೂರ ನಮ್ಮದು ಬಟ್ಟೆ ಎಲ್ಲ ರೆಡಿ ಆಗ್ತದೆ, ಅದು ಆಮೇಲೆ ತೋರಿಸ್ತೀನಿ. ಸದ್ಯ ಕ್ಯೂರಿಯಾಸಿಟಿ ಇರಲಿ ಅದಕ್ಕೆ. ಹಾಂ 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 ಓಕೆ. ಈ ಥರ ಡಿಸೈನ್ ಮಾಡಿಕೊಂಡು ಮೈಸೂರು ಮಾಡಿದ್ವಲ್ಲ ಅದು. ಹಾಂ ನಂದಿ ಫಸ್ಟ್ ಈ ತರ ಡಿಸೈನ್ ಮಾಡಿ ಇದನ್ನ ಬಟ್ಟೆ ಮೇಲೆ ಇಟ್ಟು ಅದನ್ನ ಇದಕ್ಕೆ ಚಾಪ ಹಾಕೋದು ಅಂತ ಹೇಳ್ತಾರೆ, ಅದನ್ನ ಹಾಕಿ ಅದ್ರ ಮೇಲೆ ಆ ತರದ್ದು ವರ್ಕ್ ಮಾಡ್ತಿರೋದು. ಸೊ ಫಸ್ಟ್ ಥ್ರೆಡ್ ಫಿಲ್ಲಿಂಗ್ಸ್ ಎಲ್ಲ ಮಾಡ್ಕೊಂಡು ಅದಾದ್ಮೇಲೆ ನಾವೇನೇನು ಬಟನ್ಸ್ ಏನೇನು ಎಕ್ಸ್ಪೆಕ್ಟ್ ಮಾಡ್ತೀವೋ ಆ ಥರದ್ದೆಲ್ಲ ಫಿಲ್ಲಿಂಗ್ ಕ್ರೇಜಿ. ನೋಡಿ ನಮ್ಮ ಕುರ್ತಾ ರೆಡಿ ಆಗ್ತಾ ಇದೆ. ಹೆಂಗಿದೆ? ಉಲ್ಟಾಯಿಂದನೇ ನೋಡ್ಕೊಂಡಿರಿ, ಸಸ್ಪೆನ್ಸ್ ಆಗಿ ಇಲ್ಲಿ. ಇದನ್ನು ನಾನು ತಿರುಪ್ತಿ ವ್ಲಾಗಲ್ಲಿ ನೋಡೋರಂತೆ. ಹೌದಾ? ಹಾಂ ಅಯ್ಯೋ ಓಕೆ ಗೈಸ್ ಬನ್ನಿ. ಗೈಸ್ ಅಲ್ಲಿಂದ ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ಎಲ್ಲಿ ಬಂದಿದ್ದೀನಿ ಅಂತ ಹೇಳಿದ್ರೆ ರಾಮರಾಜ್ಗೆ. ಸೊ ನೋಡಿ, ಇದು ಮೆಟೀರಿಯಲ್ಲು, ನಾವು ಸ್ಟಿಚ್ ಮಾಡಿಸಿರೋ ಮೆಟೀರಿಯಲ್ಲು, ಇದು ಪ್ಯೂರ್ ಸಿಲ್ಕು. ಸೊ ಬಟ್ ಪ್ರಾಬ್ಲಮ್ ಏನಂತ ಹೇಳಿದ್ರೆ ಇದಕ್ಕೆ ಮ್ಯಾಚ್ ಆಗ್ತಾಯಿದೆ. ಇದ್ರ ರೇಟ್ ನೋಡಿ 20 ಚಿಲ್ಲರೆ ಐತೆ, ಬಟ್ ನನಗಷ್ಟು ವರ್ತಿಲ್ಲ ಅಂತ ಅನಿಸ್ತೈತೆ, ಅದು ಮೇನು. ಆ್ಯಂಡ್ ಸೇಮ್ ಕಾಂಟ್ರಾಸ್ಟೇ ಆಗ್ಬಿಡುತ್ತೆ ಅನ್ನೋದು ಒಂದು ಟೆನ್ಷನ್ನು ತೊಗೊಂಡ್ರು. ಇವಾಗ ಅದಕ್ಕೆ ಯಾವ್ದು ಸರ್ ನಾನು ತೋರಿಸ್ತಾ ಇರೋದು ಇದಲ್ಲ. ಇದು ಸೆಮಿ ಸಿಲ್ಕಲ್ಲಿ ಆಫ್ ವೈಟ್ ನೋಡ್ತಾ ಇದ್ದೀನಿ ಗೈಸ್, ಅದು ಮತ್ತು ಇದೊಂದು ಚಿಲ್ಯ. ಸೊ ನೋಡೋಣ ಬನ್ನಿ. ಜಾಸ್ತಿ ಉದ್ದ ಆಯ್ತಾ ಇದು? ಉದ್ದ ಒಂದೇ ಬರುತ್ತೆ. ಅಲ್ಲ ಇದು ಲೆಂತು. ಓಕೆ, ಎಷ್ಟೊತ್ತಿಗೆ ಸರ್ ಬಾಕ್ಲು? ಸರ್ ಕೆಳಗಡೆ ಗಲೀಜಿದೆ ನೋಡ್ಕೊಳ್ಳಿ. ಓಕೆ ಸರ್, ಆಯಿತು, ಇದು ಕೊಡಿ. ಇವತ್ತಿನ ವ್ಲಾಗ್ ನಾನು ಶುರು ಮಾಡ್ತಾ ಇರೋದು ನಮ್ಮ ಕಾರಿಂದ. ಸೊ ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ವಿಸ್ಕಿನ ಎತ್ತಾಕೊಂಡು ಇವಾಗ ನಾನೆಲ್ಲ ಹೋಗ್ತಾ ಇದ್ದೀನಿ ಅಂದರೆ ಪಾರ್ಕ್ ಕಡೆ ಹೋಗ್ತಾ ಇದ್ದೀನಿ. ಇಷ್ಟು ದಿನ ವಿಸ್ಕಿ ಅಜ್ಜಿ ಮನೇಲಿದ್ದ, ಸೊ ಇವಾಗ ಹಿ ಈಸ್ ಬ್ಯಾಕ್, ನಮ್ಮ ಮನೆಯಲ್ಲೇ ಇರ್ತಾನೆ. ಸೊ ಇವಾಗ ಅವನು ಟೇಕ್ ಕೇರ್ ಮಾಡಬೇಕು. ಹೋಗ್ತಾ ಇವೆಂಚುಲಿ ಅದನ್ನು ಪ್ಲ್ಯಾನ್ ಮಾಡಬೇಕು, ಯಾವ ರೀತಿ ಮಾಡಬೇಕು, ಏನು ಮಾಡಬೇಕು ಅಂತೇಳಿ. ಆಲ್ರೆಡಿ ಗಲೀಜು ನನ್ನ ಮಗ ನಮ್ಮ ಮನೆಯಿಂದ ಬಂದು ಕೆಳಗಡೆ ಇಳಿದಿದ್ದ ತಕ್ಷಣವೇ ಏನಾಯಿತು ಅಂತ ಹೇಳಿದ್ರೆ ಅಲ್ಲಿ ಒದ್ದೆ ಇದ್ದಿದ್ದ ತಕ್ಷಣ ಎಲ್ಲ ತುಳಿದ್ಬಿಟ್ಟು ಕೆಸರೆಲ್ಲ ತುಳ್ಕೊಂಬಂದ್ಬಿಟ್ಟು ಡೈರೆಕ್ಟಾಗಿ ಬಂದು ಕಾರ್ ಹತ್ಬಿಟ್ಟ. ಇವಾಗ ಆಲ್ರೆಡಿ ಒಂದು ನಾಯಿ ನೋಡ್ದ ಬಗಳುತ್ತಾ ಬಿದ್ದವನೇ. ಕಾರ್ ಹತ್ತಿದ ತಕ್ಷಣ ಫುಲ್ ಕಾರೆಲ್ಲ ಕೆಸರು ಗೊದ್ದೆ. ಬನ್ನಿ ಹೋಗೋಣ. ಬಂದು ನಮ್ಮ ರೆಗ್ಯುಲರ್ ಅಡ್ಡ ರೀಚ್ ಆದ್ವಿ. ಇವನು ಎತ್ತಾಕೊಂಡೋಗಿ ಮಳೆ ಬಂದೈತೆ, ಎಲ್ಲ ಫುಲ್ ಕೆಸರಾಗಿರುತ್ತೆ. ಏನು ಕದೇನೋ ಒಂದು ಗೊತ್ತಾಗ್ತಾಯಿಲ್ಲ ಗೈಸ್. ನೋಡೋಣ ಬನ್ನಿ, ಲೆಟ್ಸ್ ಗೋ. ಅದೇ ಆಲ್ರೆಡಿ ಮಾಡ್ದ ಮೋಕ್ಷ. ಮನೆಯಿಂದ ಕೆಳಗಡೆ ಇಳಿದಿದ್ದ ತಕ್ಷಣವೇ ಕೆಸರಲ್ಲೆಲ್ಲ ತುಳ್ಕೊಂಡು ಕಾರ್ ಹತ್ಬಿಟ್ಟ ಫುಲ್ಲು. ನನ್ನ ಕಾರಲ್ಲಿ ಮ್ಯಾಟ್ ಬೇರೆ ಹಾಕಿಲ್ಲ, ಕಾಲೆಲ್ಲ ಕೆಸರು. ಬಂದಮೇಲೆ ನೀಟಾಗಿ ತೊಳೆದ್ಬಿಟ್ಟು ಬಾಟ್ಲಲ್ಲಿ ಅವ್ನು ಇವಾಗ ಸೈಕ್ ಆಗ್ಬಿಟ್ಟವನು. ಅವನು ಎಲ್ಲಿ ಕರ್ಕೊಬಂದವನೇನಪ್ಪ ಅಂತ. ಒಂದು 2-3 ದಿನ ರೂಢಿ ಆಗಲಿ. ಇವರೇ ಕಣ ನೀನು ವರ್ಕೌಟ್ ಪಾರ್ಟ್ನರ್ಸ್ ಇಲ್ಲ. ಯಪ್ಪ ಹೆಂಗಾಗೋಗಿತ್ತು ಗೊತ್ತಾ, ಬೆಳಗ್ಗೆ ಎದೊಳ್ತಿ ನಾನಾ 2:30. ಹಾಂ, ಹೋಗಿ ಬಿಟ್ಬಿಟ್ಟು ಮನೆಗೆ ಬರೋ ಅಷ್ಟಲ್ಲಿ 2:30. ಇರೋ ಕಡೆ ಎಲ್ಲ ಖಾಲಿ ಎತ್ತಾನೆ ಬ್ರೋ. ಅಯ್ಯೋ, ಅವ್ನಿಗೆ ಟ್ರೈನೇ ಮಾಡಿಲ್ಲ, ಏನೂ ಇಲ್ಲ, ವಾಕಿಂಗೇ ಟ್ರೈನ್ ಮಾಡಿಲ್ಲ ಅವ್ನಿಗೆ. ಮನೇಲಿ ಇದ್ದು ತಾತ ಈಸ್ಕೊಂಡು ಚೂಟು ಕಮಾನ್ ತಾತ ಇಸ್ಕೋ ಇಲ್ಲಿಗೆ. ನೋಡಿ ಹೆಂಗೋಯ್ತವನೇ, ಹಿಂದೇನು ತಿರುಗಿಲ್ಲ ಅವನು. ಗೈಸ್ ಗುಂಡ್ರು ಗೋವಿ ಥರ ಹೋಯ್ತಾನೆ ಅವನೇ, ಹಿಂದಕ್ಕೂ ತಿರ್ಗಿ ನೋಡಿಲ್ಲ ಅವನು. ಯಾರು ಹಿಡ್ಕೊಂಡವ್ರೆ ಅಂತಲೂ ಗೊತ್ತಿಲ್ಲ ಅವನಿಗೆ ಅಲ್ಲ. ಅಯ್ಯೋ, ನೆಕ್ಸ್ಟ್ ಇವಾಗ ನಾವು ಟ್ರೈನ್ ಮಾಡೋದೇನೆ ಇವತ್ತು, ಅದಕ್ಕೆ ಬಿಟ್ಬಿಟ್ಟಿದ್ದೀನಿ. ಅವನಿವಾಗ ಬಾತ್ರೂಮ್ಗೆ ಹೋಗ್ಬಿಟ್ರೆ ಸಾಕು, ಆಮೇಲೆ ರಿಯಲೈಸೇಷನ್ ಆಯ್ತದೆ, ಓ ಇದು ನಮ್ಮವರಲ್ಲ, ನಮ್ಮ ಅಪ್ಪ ಅಲ್ಲ ಅಂತ. ಫಸ್ಟ್ ಜಾಗನ ನೋಡ್ಬಿಟ್ಟು ಅದೇ ಆಮೇಲೆ ಇಷ್ಟು ಇಲ್ಲ ನಮ್ಮವ್ರ ಯಾರು ಅಂತ ಅನ್ನೋದು ಗೊತ್ತಾಗೋದು. ಇವ್ರೇನು ಅದ್ರ ಜೊತೆನೇ ಹೊಡಿತವ್ರೆ, ಅಣ್ಣ ಇಳಿಸ್ತವನೆ ಏನಾ ಅಷ್ಟೇ. ಗುಂಡ್ರಿಗೋವಿ ಅವನು. ವಿಸ್ಕೋ ಬಾಯ್ಲಿ, ಎಲ್ಲಿ ಹೋಗ್ತಾ ಇರೋದು?
ಯಾರದು ಕೇಳಿ ಯಾರದು ಬಾಯ್ಲಿ? ಯಾರದು? ಯಾರದು ಯಾರ ಜೊತೆ ಹೋಗ್ತಾ ಇದೆಯಾ? ಹಾಂ, ಸುಮ್ಮನೆ ಹೋಗ್ತಾ ಇದೆಯಾ ನೀನು? ಗೈಸ್ ಅಣ್ಣ ಜೋಶಲ್ಲವನೇ, ಗೊತ್ತಾಗತ್ತೆ. ಈಗ ಸುಸ್ತಾಯ್ತು. ಹಾಂ, ಒಂದು ರೌಂಡ್ ಸುಸ್ತಾಯ್ತು. ಬರಲಿ ಹೈ ಬಾಯ್ಲಿ. ಯಾರನ್ನ ಕೂಗ್ತಾರೆ? ನಿನ್ನೆ ತಾನೇ ಕೂಗ್ತಾರೆ. ಮಾತಾಡ್ಸಿಲ್ಲ ಮರ್ಯಾದೆನೇ ಬಿಲ್ವಲ್ಲ. ಇಲ್ಲಿ ಮಾತಾಡ್ಸು, ಇಲ್ಲಿ ಮಾತಾಡ್ಸು. ಎಗ್ರಾಕಿಲ್ಲ ಒಬ್ರು ಸುಸ್ತಾಗ್ಲಿಲ್ಲವ ನಿಮಗೆ? ಆಗದ ನೋಡಿಲ್ಲಿ ಅಡ್ಡಿ ಅಂತಿದ್ದಾನೆ. ನೀರು ಐತೆ ಕಾರಲ್ಲಿ. ಕುಡಿತಾನೆ, ಯಾಕೆ ಕುಡಿಯಲ್ಲ? ಇವಾಗ ಕುಡಿಸಿದ್ರೆ ಅಷ್ಟೇ. ಇನ್ನು 3 ರೌಂಡು ಅವ್ನು ಸುಸ್ತಾಗಿ ಮಾಡಿಸ್ಬಿಡೋದು. ಆಗಲ್ಲ ನನ್ನ ಕೈಲಿ ಅಂತ ನಿಂತ್ಕೋಬೇಕು ಅವನು. ಅಲ್ಲ ಮನೇಲಿ ಹೋಗ್ಬಿಟ್ಟು ಅಷ್ಟೇ 2 ಕಾಲು ಕಿಸ್ಕೊಂಡು ಬಂದ್ರೆ ಮುಗೀತು. ಸಂಜೆವರೆಗೆ ದೊಡ್ಬಾರ್ದು ಅವನು, ಹುಚ್ಚೆನೇ ಹೋಗ್ಬಾರ್ದು. ಬೇಕಾರೆ ರಬ್ಬರ್ ಬ್ಯಾಂಡ್ ತೊಗೊಂಡು ಸಾಮಾನು ಗಂಟೆ ಹಾಕ್ಬಿಡ್ತೀನಿ. ಎಂತ ನನ್ನ ಮಗ ಆಗ್ಬಿಟ್ಟವನೇ ಅಂದರೆ, ಥೂ, ಫ್ರಿಜ್ ಗುಚ್ಚೆ ಒಯ್ಯೋದೆಲ್ಲ ಕಲ್ತ್ಕೊಂಡ್ಬಿಟ್ಟವನೆ. ಫ್ರಿಜ್ಗೆ, ಸಿಲಿಂಡ್ರಿಗೆ. ಅಯ್ಯೋ ನಾನು ಇಲ್ಲ, ಅವನಿಗೆ ಉಯ್ಯಲ್ಲ. ಸುಮ್ಮನೆ ಕಾಲು ಹಸ್ತದ. ಇಲ್ಲ ಏನು ಮಾಡ್ತಾನೆ ಗೊತ್ತಾ? ನಾನು ಯಾವಾಗ ಅವನ್ನ ಬಿಟ್ಬಿಟ್ಟು ಹೋಯ್ತೀನಲ್ಲ ಆವಾಗ ಬೇಕಂತ ಹೋಯ್ತಾನೆ. ಹಾಂ, ನಾನು ಅವನು ಹೇಳ್ತಾನೆ ಫಸ್ಟ್ ಬಿಟ್ಬಿಟ್ಟು ಹೋಗ್ಬೇಕಾದ್ರೆ ಅವ್ನು ಸೈಲೆಂಟ್ ಆಗಿದ್ರೆ ಏನೂ ಮಾಡಲ್ಲ, ನಾನು ಬರ್ತೀನಿ ಅಂತ ರೆಡಿ ಆಗಿಬಿಡ್ತಾನೆ. ಆವಾಗ ಅವನ್ನ ಬಿಟ್ಬಿಟ್ಟು ಹೋಗ್ತೀವಲ್ಲ, ಆಚೆ ಡೋರ್ ಆಚೆ ಬಂದು ನಿಂತ್ಕೊಂಡ್ಬಿಟ್ಟಿರ್ತಾನೆ. ಹೋಗೋ ಒಳಿಕೆ ಅಂದ್ಬಿಟ್ಟು ಒಳಗೆ ಕಳಿಸ್ತೀನಲ್ಲ, ಆವಾಗ ನಿನ್ಗೆ ಐತೆ ಬಾ ಮಗನೇ, ಬಂದಮೇಲೆ ಕ್ಲೀನ್ ಮಾಡು ಅಂದ್ಬಿಟ್ಟು ಫ್ರಿಜ್ ಗುಚ್ಚೆ ಹೋಯ್ತಾನ. ಅದು ಕೆಳಗಡೆ ಗಂಟ ಹೋಗಿರ್ತದೆ. ಅದನ್ನು ತೆಗೆದು ಪೆನೈಲ್ ಹಾಕಿ ಬ್ರಷ್ ಹಾಕಿ ಚೆನ್ನಾಗಿ ತಿಕ್ಕಿ ಕ್ಲೀನ್ ಮಾಡೋ ಅಷ್ಟರಲ್ಲಿ ಎಷ್ಟು ಹಾಕಿ ಇರಲ್ಲ. ಇನ್ನು 100 ಮರಕ್ಕೆ ಕಾಲೆತ್ತ ನೋಡ್ಕೊಳ್ಳಿ. ಎಷ್ಟು ಕಾಲು ಎತ್ತಿದ್ರು ಒಂದು ಡ್ರಾಪ್ ಬರಲ್ಲ. ಎತ್ತು ಎಲ್ಲ ಕಡೆ ಎತ್ತು. ಕಾಲೆತ್ತು ಕಾಲು ನೋವು ಆಗ್ಬೇಕು ಖುಷಿ. ಅದು ಲೆಗ್ ವರ್ಕೌಟ್ ಮಾಡ್ತಾವ ನಾನು ಅಲ್ಲ. ಗೊತ್ತಾಯ್ತದ ಬಾ ಮಗನೇ, ಸುಮ್ಮನೆ ಕಾಲು ಎತ್ತದ್ರ ಬದಲು ಆ ಎನರ್ಜಿ ಉಳಿಸ್ಕೋ. ಓಡ್ಬೇಡ ಕಣಲೇ, ಅಲ್ಲೋಗಿ ನಿಂತ್ಕೋ. ನೋಡಿಲಿ ಹೋಯ್, ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ನಾನು ಮನೆಗೆ ಬಿಟ್ಬಿಟ್ರಪ್ಪ ಹೊಂಟೋಯ್ತೀನಿ ಅಂತ ಅವನು ಖುಷಿ ನಿಂಗೆ ಎಷ್ಟು ಖುಷಿಯಾಗಿ ಹೇಳಿರ್ತಾನೆ ತಾಳ್ಕೊಳೋ. ನಾನು ಸ್ವಲ್ಪ ತರ ನಿಂತ್ಕೊಂಡಲ್ಲ ಅಂತ ಇದು ಖುಷಿ ಅವನು ನಿಂತ್ಕೊಂಡಲ್ಲ ಅಷ್ಟೇ. ಒಂದು ಸ್ವಿಚ್ ಆಫ್ ಮಕ ನೋಡ್ತಾವನೆ, ಏನು ಮಾಡ್ತಾವ್ರಿ ಇವರು ಅಂತ. ಇನ್ನೂ ಒಂದು ರೌಂಡ್ ಕರ್ಕೊಂಡೋಗ್ತೀನಿ ಬಾ ಮಗನೇ, ನಿನಗೈತೆ. ಗೈಸ್ ಪರವಾಗಿಲ್ಲ ಗೈಸ್, 3.5 ಕಿಲೋಮೀಟ್ರು ಅಣ್ಣ ನಡೆದವನೆ. 5ನೇ ರೌಂಡ್ ಕಂಪ್ಲೀಟು. ಅಲ್ಲಿ ಬಂದರೆ ನೋಡೋಣ 6ನೇ ರೌಂಡ್ ಬತ್ತಾನ. ಆಲ್ರೆಡಿ ಬಾಯಲ್ಲೆಲ್ಲ ನೀರು ಹೋಗ್ತಾ ಐತೆ. ಗೈಸ್ ಬಂದಿದ ತಕ್ಷಣ ಮಾಡ್ತಾರ ಮೊದಲನೇ ಕೆಲಸನೇ ಎಳ್ನೀರು ಕುಡಿತಾ ಇರೋದು. ಚೆನ್ನಾವೆ. ನಾನು ಬಿಸ್ಕಿನ್ ಡಿಕ್ಕಿಗೆ ಹಾಕ್ಬಿಟ್ಟಿದ್ದೀನಿ, ಫುಲ್ ಗಲೀಜಾಗ್ಬಿಟ್ಟಿದ್ದ ಅಂತೇಳಿ. ಗೈಸ್ ನೋಡಿ, ಎಲ್ಲ ಮುಗಿಸ್ಕೊಂಬಂದ್ಮೇಲೆ ಮೀಲು ಇವತ್ತು ಫಿಶ್ಶು, ಆಮ್ಲೆಟು, ಯೋಗಟ್ಟು ಎಲ್ಲ ತಿಂದಮೇಲೆ ಗ್ಯಾಪ್ನ ಬರ್ತಾಯಿದ್ದು. ವೀಡಿಯೋ ಮಾಡಿಲ್ಲ ಇವತ್ತು ಅಂತ. ನಮ್ಮ ಮನೆಗೆ ಯಾರು ಬಂದಿದ್ದಾರೆ ನೋಡಿ, ದೊಡ್ಡವರು ಪಾಪ. ಸಣ್ಣ ನೋಡಿ 2 ಶೂ ತೊಗೊಂಬಂದವನೆ. ಒಂದು ಓಜಿ ಮತ್ತು ಇನ್ನೊಂದು ಸಿಗ್ನೇಚರ್ 1/8. ವಾ, ಬಾಕ್ಸ್ ಮಾಡೋಣ ಬನ್ನಿ. ಮೊನ್ನೆ ಬಿಟ್ಟಿದ್ದು, ಒಂದೇ ದಿವಸಕ್ಕೆ ಡೆಲಿವರಿ ಆಗಿದೆ. ಚೆನ್ನಾಯ್ತಲ್ಲ. ಬಟ್ ಇಷ್ಟು ಕಾಸ್ಟ್ಲಿ ಆಯ್ತು ಅಷ್ಟೇ ಗೈಸ್, ಇನ್ನೇನಿಲ್ಲ. ಚೆನ್ನಾಗೈತೆ, ಕಾಸ್ಟ್ಲಿ ಆಯಿತು. ಅಷ್ಟಕ್ಕೆ ವರ್ತಿಲ್ಲ ಅಷ್ಟೇ, ಇನ್ನೇನಿಲ್ಲ. 7,000 ಇದು. 7,000ಕ್ಕೆ ವರ್ತಿಲ್ಲ ಅನ್ನೋದಷ್ಟೇ. ಅದು ಔಟ್ ಆಫ್ ಸ್ಟಾಕ್ ಆಗೋಯ್ತಾ? ಹೌದಾ? ಯಾವಾಗ ಔಟ್ ಆಫ್ ಸ್ಟಾಕ್ ಆಯ್ತದು ಗೈಸ್? ಇದು ಯಾರಿಗೋ ಗಿಫ್ಟ್ ಕೊಡೋಕೆ ತಂದಿರೋದು. ಓಕೆ ಗೈಸ್, ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಸ್ಮೂದಿ ಕುಡಿದು ಇವಾಗ ಫ್ರೆಶ್ ಅಪ್ ಆಗಿ ನಾನೆಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ಜಿಮ್ ಕಡೆಗೆ. ಸೊ ಬನ್ನಿ, 10:15 ಜಿಮ್ಮಲ್ಲಿ ಇರಬೇಕು. ಆಲ್ರೆಡಿ 10:20, 10 ನಿಮಿಷ ಇರೋದು. ನಮ್ಮ ಟ್ರೈನರ್ ಬಂದು ವೆಯ್ಟ್ ಮಾಡ್ತಾ ಇರ್ತಾರೆ. ಲೆಟ್ಸ್ ಗೋ ಫಾರ್ ಜಿಮ್. ಸ್ವಲ್ಪ ಕೆಲಸಗಳಿತ್ತು, ಅದನ್ನೆಲ್ಲ ಮುಗಿಸ್ಕೊಂಡೇ ಹೋಗ್ತಾ ಇರೋದು. ನಿದ್ದೆ ಮಾಡೋ ಟೈಮ್ ಗೈಸ್ ನಂದಿದು, ನಿದ್ದೆನೇ ಮಾಡ್ತಾಯಿಲ್ಲ. One hour later. ಓಕೆ ಗೈಸ್, ಒಂದು ಮೀಟಿಂಗ್ ಇತ್ತು ಅಂತೇಳಿ ಊರಲ್ಲಿ ವಿನಾಯಕರಿಜಿ ಆಶ್ರಮದ ಹತ್ರ ಬಂದಿದ್ದೆ, ಸ್ಕೂಲ್ ಹತ್ರ. ಸೊ ಒಂದು ವೆಡ್ಡಿಂಗ್ ಕ್ಲೈಂಟು ಮಾತಾಡ್ಕೊಂಡು
ನಮ್ಮ ಫ್ರಿಡ್ಜ್ ಇವೆಂಟ್ ಮ್ಯಾನೇಜ್ಮೆಂಟ್ ಫುಲ್ಲು ನೋಡಿ ಬುಕ್ ಹಿಡ್ಕೊಂಡು ನಾನು ಕೃಷ್ಣ ಸರ್ ಅಲ್ಲೇ ಇದ್ದಾರೆ. ಸೊ ನಮಸ್ಕಾರ ಹಾಕಿ ಇವಾಗ ಆಚೆ ಹೋಗ್ಬೇಕು ಬನ್ನಿ. ಯಾರು ನನ್ನ ಕರೀತಾವ್ರಲ್ಲ ಅಂತ. ಏನ್ರಿ ಕಟಿಂಗ್ ನಿಮ್ದು? ಗೊತ್ತಾಯ್ತಲ್ಲ ನೀವೇ. ಗೈಸ್ ನೋಡಿ ಇಲ್ಲಿ ಹಾವು, ಇವಾಗ ಮೀನೆಲ್ಲ ಸ್ಪ್ಲಿಟ್ ಆಗುತ್ತೆ ನೋಡಿ. ಅಲ್ಲ ಅವನು ಅಕ್ಕಿ ನೋಡಿ. ಕೊಚ್ಚೆ ಮಣ್ಣು ಅಯ್ಯೋ ನೆಕ್ಸ್ಟ್ ಲೆವೆಲ್. ಎಷ್ಟು ಸಕ್ಕತ್ತಾಗಿ ಹೇಳಿದ್ರು. ಎಲ್ಲಿ ನಿಮ್ಮ ವೈಫ್ ಅಂದರೆ ಇವತ್ತು ಅವರೆಲ್ಲ ಆಚೆ ಬರಬಾರ್ದು. ಏನಕ್ಕೆ ಅಂತ ಹೇಳಿದ್ರೆ ವರಮಹಾಲಕ್ಷ್ಮಿ. ಅಯ್ಯೋ ಕ್ರೇಜಿ. ನನಗೂ ಗೊತ್ತಾಗಿಲ್ಲ ಗೊತ್ತಾ. ಮನೆಯಿಂದ ಆಚೆಗೆ ಹೋಗ್ಬಾರ್ದು. ಹಾಂ ಹೇ ಗಾಬರಿ ಬಿಡ್ಸ್ಬಿಟ್ರಲ್ಲ ನಮಗೂ. ನೋಡಿ ಯಾವ ಹೆಂಗೆ ಹೋಗ್ತೈತಿ. ನೀರಾವೆ ಅದು. ನೀರವ ಅಲ್ಲ ಇದು. ಇಷ್ಟೊತ್ತಿಗೆ ಒಂದೇ ವರ್ಗ ದೊಡ್ಡದಾಗಿರೋದು. ಹಿಂಗೆ ಪಾಸ್ ಆಯ್ತು. ಬರೀ ಆಯ್ತಿಲ್ಲ. ರೋಡ್ ಕ್ರಾಸಿಂಗ್ ಮಾಡ್ತಾಯಿತ್ತು. ಜೀವ ತೆಗಿತೀಯ ಕಣ ನೀನು. ಇವ್ ನೋಡ್ತಿದ್ದ ಕಣ. ಇವನು ಬರುತ್ತವನೆ ಅಂದ್ಬಿಟ್ಟು ನಾಟಕ ಆಡ್ತಾನೆ ನೋಡಿ. ಅಯ್ಯೋ ಅದಕ್ಕೆ ಇಷ್ಟೊಂದು ಟಯರ್ಡ್ ಆಗ್ತದೆ. ಆದರೆ ಇವನು ಬೇರೆ ಅರ್ಧಕ್ಕರ್ಧ ಕಾಮಿಡಿನೇ ಮಾಡ್ತಾ ಇರ್ತಾರೆ. ಅವ್ರು ಇವತ್ತು ಎಷ್ಟು ಹಾಕೋರು ಗೊತ್ತಾ. ಬೇಗ ಬಾ ಮಾಡೋ ಮಸಾಲ. ಟೈಮ್ ಇಲ್ಲಲ್ಲ, ಟೈಮ್ ಆಯ್ತು 12 ಗಂಟೆ. ಹೌದಾ? ಅದು ಹಾರ್ತು ಯಾವ ಲೆವೆಲ್ಗೆ ಅರ್ತು ಅಂದರೆ 200 ಅಡಿ ಹೋಯ್ತು, 300 ಅಡಿ ಹೋಯ್ತು, 500 ಅಡಿ ಹೋಯ್ತು, 600 ಅಡಿ ದಾಟ್ತು, 700 ಅಡಿ ದಾಟ್ತು. ನನಗೆ ಭಾಳ ಸಂತೋಷ ಆಯ್ತು ಅವತ್ತು. ಮಾಡ ಇನ್ನೆರಡು 8 ಇನ್ನೂ ಎಷ್ಟೈತೆ? 7 ಐತೆ. ಮಾಡು, ಸ್ಟಾಪ್ ಮಾಡ ಮಚ್ಚ, ನಿನ್ನ ಪ್ರೆಸ್ಟೀಜು. ಮಾಡು ಬೇಗ. ಮಾಡಲು ಓಕೆ ಗೈಸ್, ಎಲ್ಲ ಕೆಲಸ ಮುಗಿಸ್ಕೊಂಡು ನಾನೆಲ್ಲಿ ಬಂದಿದ್ದೀನಿ ಅಂತ ಹೇಳಿದ್ರೆ ಕ್ಯಾಲಿಫೋರ್ನಿಯಾ ಬರೀಟೋ ಹತ್ರ. ಅದು ಎಲೆಕ್ಟ್ರಾನಿಕ್ ಸಿಟಿಗೆ. ಸೊ ನಿತಿನ್ ರಾವ್ ಮನೆ ಹತ್ರ. ಇವತ್ತು ಬೌಲ್ಸ್ ಆ್ಯಂಡ್ ಬ್ಲೂಸ್ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನನ್ನ ಏರಿಯಾದಲ್ಲಿಲ್ಲ, ಅದಕ್ಕೋಸ್ಕರ ಒಂದು ಕಾಲಕ್ರಮೇಣ ಏನೋ ಒಂದು ಕೆಲಸದ ಮೇಲೆ ಇಲ್ಲಿ ಬಂದಿದೆ. ಬನ್ನಿ. ಓಕೆ ಗೈಸ್, ಬರೀ ವಾಕಿಂಗ್ ವ್ಲಾಗು, ಬರೀ ಜಿಮ್ ವ್ಲಾಗು ಆ್ಯಂಡ್ ಬರೀ ಡೈಲಿ ವ್ಲಾಗು, ರಸೈನ್ಯ ವ್ಲಾಗ್ನ ಇಲ್ಲಿಗೆ ಮುಗಿಸೋ ಸಮಯ ಬಂದಿದೆ. ಸೊ ತಿರುಪತಿಯಿಂದ ಬಂದಿದ್ದ ತಕ್ಷಣ ಒಂದು ಸ್ವಲ್ಪ ಎಲ್ಲ ಕೆಲಸಗಳನ್ನ ಪೆಂಡಿಂಗ್ ಉಳಿಸ್ಕೊಂಡಿದ್ದೆ, ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಂಬರ್ತಿದೆ. ಅದಕ್ಕೋಸ್ಕರ ಯಾವುದೇ ರೀತಿ ಒಂದು ಫನ್ನಿ ಕಾಂಟೆಂಟ್ ಕ್ರಿಯೇಟ್ ಮಾಡೋಕ್ಕಾಗಿರಲಿಲ್ಲ ಅಷ್ಟೇ. ಇವಾಗ ಮಾಡ್ತೀನಿ, ಯಾಕಂತ ಹೇಳಿದ್ರೆ ನಮ್ಮ ಬಾಯ್ಸ್ ಎಲ್ಲ ಬಂದಿದ್ದಾರೆ ಇವತ್ತು ವೀಕೆಂಡು. ಸೊ ನೆಕ್ಸ್ಟ್ ಒಂದು ಸೂಪರ್ ಡೂಪರ್ ವ್ಲಾಗ್ ಬರುತ್ತೆ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಾಳೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಕಾಯ್ತಾ ಇರಿ ಅಂತ ಹೇಳ್ತಾ ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು ಆಲ್. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.